ಮೊದಲ ಪುಸ್ತಕದ ಜೊತೆ ನಾನು ನಿಮ್ಮ ಜೊತೆ ಇದ್ದೀನಿ. ಸಿರಿ ಮೈಸೂರು ಅವರು ಬರೆದಿರುವಂತಹ ಮೈಸೂರಿನ ಪರಂಪರೆಯ ಪುಟಗಳು ಅನ್ನೋ ಪುಸ್ತಕ. ನಮಸ್ಕಾರ. ನಾನು ಬಡಕಿಲಾ ಪ್ರದೀಪ್. ಪುಸ್ತಕದ ಹುಳದ ಮೊದಲ ಪುಸ್ತಕದ ಜೊತೆ ನಾನು ನಿಮ್ಮ ಜೊತೆ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಹಾಗೆ ನಿಮ್ಮ ಮನೆಯಲ್ಲಿರುವ ಪುಸ್ತಕಗಳ ರಾಶಿಗೆ ಹುಳ ಹಿಡಿಯೋದಕ್ಕೂ ಮುಂಚೆ, ಅದನ್ನು ಗೆದ್ದಲು ತಿನ್ನೋದಕ್ಕೂ ಮುಂಚೆ ಅದರ ಧೂಳು ಕೊಡವಿ ನೀವು ಓದೋದಕ್ಕೆ ನಿಮ್ಮನ್ನು ಹಚ್ಚಬೇಕು. ಹಾಗೆ ಒಂದಿಷ್ಟು ಬರಹಗಾರರಿಗೂ ಕೂಡ ಪ್ರೇರೇಪಣೆ ಆಗಬೇಕು ಅನ್ನೋದು ನಮ್ಮ ಆಸೆ. ಇವತ್ತು ನನ್ನ ಕೈಲಿರೋದು ಮೈಸೂರಿನ ಪರಂಪರೆಯ ಪುಟಗಳು ಅನ್ನೋ ಪುಸ್ತಕ. ಸಿರಿ ಮೈಸೂರು ಅವರು ಬರೆದಿರುವಂಥ ಈ ಪುಸ್ತಕ ನೋಡೋದಕ್ಕೂ ಚೆಂದಾಗಿದೆ. ಹಾಗೆ ಇದರ ಮುದ್ರಣ ಕೂಡ ಅದ್ಭುತವಾಗಿದೆ. ಅದರ ಎಲ್ಲದಕ್ಕಿಂತ ಹೆಚ್ಚಾಗಿ ಮೈಸೂರಿಗೆ ಹೋಗಿ ಮೈಸೂರನ್ನು ನಾವು ಹೇಗೆ ಅನುಭವಿಸೋದು ಚೆಂದವೋ, ಆ ಮೈಸೂರಿನ ಅನುಭವವನ್ನು, ಮೈಸೂರಿನ ಪರಂಪರೆಯ ಅನುಭವಗಳನ್ನು ಪ್ರತಿ ಪುಟದಲ್ಲಿ ಇವರು ಮಾಡ್ತಾ ಹೋಗ್ತಾರೆ. ತುಂಬ ಅದ್ಭುತವಾದಂತಹ ಬರಹಗಾರ್ತಿ. ಹಲವಾರು ವರ್ಷಗಳಿಂದ ಬರಿಬೇಕು ಅಂತ ಹೇಳಿಕೊಂಡು ಬೇರೆ ಬೇರೆ ರೂಪಗಳಲ್ಲಿ ಬರಿತಾ ಕೊನೆಗೂ ತಮ್ಮದೇ ಆದಂಥ ಒಂದು ಪುಸ್ತಕವನ್ನು ಹೊರತಂದಿದ್ದಾರೆ. ಅವರಿಗೆ ಅಭಿನಂದನೆಯನ್ನು ಮಾಡ್ತಾ, ಒಂದು ಮೊದಲ ಪುಸ್ತಕ ಹೊರಬರಬೇಕು ಅಂತಂದರೆ ಅದೆಂತಹ ಗಜಪ್ರಸವದ ವೇದನೆ ಅಂತ ಒಬ್ಬ ಬರಹಗಾರನಿಗೆ ಮಾತ್ರ ಗೊತ್ತಿರುತ್ತೆ. ಅವರ ಪುಸ್ತಕಕ್ಕೆ ಅಭಿನಂದನೆ ಮಾಡ್ತಾ, ಮೈಸೂರು ಎಂದಾಕ್ಷಣ ಎಲ್ರಿಗೂ ಮೊದಲು ನೆನಪಾಗೋದು ಅರಮನೆ, ಪರಂಪರೆ, ಇತಿಹಾಸ, ದಸರಾ ಹಾಗೂ ಶಾಂತಿಯುತ ಜೀವನ. ಇಲ್ಲಿನ ಒಂದೊಂದು ರಸ್ತೆ, ಕಟ್ಟಡ, ವೃತ್ತಗಳು ಒಂದೊಂದು ಕಥೆ ಹೇಳುತ್ತೆ. ಮೈಸೂರಿನ ಪರಂಪರೆ, ಇತಿಹಾಸವನ್ನು ಕೆದಕ್ತಾ ಹೋದರೆ ನಿತ್ಯ ನೂತನ ಎನಿಸುವ ಸಾಕಷ್ಟು ವಿಷಯಗಳನ್ನು ತಿಳಿದುಕೊಳ್ಬಹುದು. ಮೈಸೂರಿನವರೇ ಆದ ಎಷ್ಟೋ ಜನರಿಗೆ ತಾವು ದಿನವೂ ಓಡಾಡೋ ರಸ್ತೆ, ಅದರ ಹೆಸರು ಹಾಗೂ ಅಲ್ಲಿ ನಡೆದಿರಬಹುದಾದ ಐತಿಹಾಸಿಕ ಘಟನೆಗಳ ಅರಿವೇ ಇರೋದಿಲ್ಲ. ಮೈಸೂರಿನ ಪ್ರಮುಖ ಐತಿಹಾಸಿಕ ಘಟ್ಟಗಳ ಬಗ್ಗೆ ಸಾಕಷ್ಟು ಮಾಹಿತಿಗಳೇನೋ ಸಿಗಬಹುದೇನೋ, ಆದರೆ ಈ ರೀತಿ ಗಲ್ಲಿಗಳಲ್ಲಿ ಸಿಗುವ ಆಶ್ಚರ್ಯಕರ ಪರಂಪರೆ, ಇತಿಹಾಸದ ಕುರುಹುಗಳ ಬಗ್ಗೆ ಹೆಚ್ಚು ಮಾಹಿತಿ ಸಿಗಬೇಕು ಅಂದರೆ ಮೈಸೂರಿನ ಪರಂಪರೆಯ ಪುಟಗಳು ಪುಸ್ತಕವನ್ನು ಓದಬೇಕು. ಹೀಗೆ ಒಂದು ಪುಟ ತೆಗೆದು ನೋಡೋಣ. ಇಲ್ಲಿ ಅಂಬಾರಿ ಹೊತ್ತ ಆನೆಗಳ ಬಗೆಗಿನ ಕುತೂಹಲಕಾರಿ ಸಂಗತಿಗಳನ್ನು ಹೇಳ್ತಾರೆ. ಮೈಸೂರು ದಸರಾ ಅಂದರೆ ನೆನಪಿಗೆ ಬರುವ ಹಲವಾರು ವಿಷಯಗಳಲ್ಲಿ ಪ್ರಮುಖವಾಗಿ ಆನೆಗಳು ನಮಗೆ ನೆನಪಾಗ್ತವೆ. ಹಬ್ಬ ಶುರುವಾಗುವ ತಿಂಗಳ ಮುಂಚೆಯೇ ಬಂದು ಮೈಸೂರಿನಲ್ಲಿ ನೆಲೆಸುವ ಆನೆಗಳು ಪಾಲನೆ ಪೋಷಣೆ ಪಡೆದು ಬೀದಿಗಳಲ್ಲಿ ಗಜ ಗಾಂಭೀರ್ಯದಿಂದ ಓಡಾಡಿಕೊಂಡು ತರಬೇತಿ ಪಡೀತವೆ. ಇಷ್ಟು ವರ್ಷಗಳ ಕಾಲ ರಾಜರನ್ನು, ನಂತರ ಅಂಬಾರಿಯನ್ನು ಹೊತ್ತಿರುವ ಆನೆಗಳ ಬಗೆಗೊಂದು ಕಿರುನೋಟ ಎಲ್ಲಿದೆ. ಇಲ್ಲಿ ಜಯಮಾರ್ತಾಂಡ ಅನ್ನುವಂಥ ಒಂದು ಆನೆ ಬಗ್ಗೆ, ನಂತರ ಐರಾವತ, ಬಿಳಿಗಿರಿ, ದ್ರೋಣ, ಹೀಗೆ ನಾವೆಲ್ಲರೂ ಕೂಡ ಈ ಆನೆಗಳನ್ನು ನಾವು ಈಗ ಮೈಸೂರಿಗೆ ಹೋದರೆ ದಸರಾದ ಸಂದರ್ಭದಲ್ಲಿ ನೋಡಿರ್ತೀವಿ, ಅಥವಾ ಟಿ ವಿಯಲ್ಲಿ ನೋಡುವಂಥದ್ದು ನಡೆಯುತ್ತೆ. ದ್ರೋಣ ನಮಗೆಲ್ಲ ಗೊತ್ತಿದೆ. ಸತತ 18 ವರ್ಷಗಳ ಕಾಲ ನಾವು ದ್ರೋಣನನ್ನು ನೋಡಿದ್ದೀವಿ. ಹಾಗೆ ಅದೇ ಆನೆ ಜನಪ್ರಿಯವಾದಂತಹ ಧಾರಾವಾಹಿ ದ ಸ್ವೋರ್ಡ್ ಆಫ್ ಟಿಪ್ಪು ಸುಲ್ತಾನ್ನ ಟಿಪ್ಪು ಪಾತ್ರಧಾರಿ ಸಂಜಯ್ ಖಾನ್ ಅವರನ್ನು ಕೂಡ ಹೊತ್ತೊಯ್ದಿರುವಂಥದ್ದು ಅಂತ ಈ ಥರದ ಮಾಹಿತಿಗಳು. ಜೊತೆಗೆ ಮೈಸೂರಿನ ವೃತ್ತಗಳ ಹಿಂದಿನ ಕಥೆಗಳು ಸಚಿತ್ರವಾಗಿ, ತುಂಬ ಸುಂದರವಾದ ಚಿತ್ರಗಳನ್ನು, ಲೇಖಕಿಯೇ ಈ ಚಿತ್ರಗಳನ್ನು ತೆಗೆದಿರೋದು ಇನ್ನೊಂದು ವಿಶೇಷ. ಕೃಷ್ಣರಾಜ ವೃತ್ತ ನಮಗೆಲ್ರಿಗೂ ಗೊತ್ತಿದೆ, ಚಾಮರಾಜ ವೃತ್ತ, ಹೀಗೆ ಎಲ್ಲ ನಿಮಗೆ ಪ್ರಮುಖವಾದಂತಹ ವೃತ್ತಗಳ ಚಿತ್ರವನ್ನು ಇಲ್ಲಿ ಕೊಟ್ಟಿದ್ದಾರೆ. ಹಾಗೆ ಪ್ರಮುಖವಾದ ಘಟ್ಟಗಳ ಚಿತ್ರಗಳು ಇಲ್ಲಿ ಅಲ್ಲಲ್ಲಿ ಇರ್ತವೆ. ಹಾಡಿಂಜ್ ವೃತ್ತ ಅದೀಗ ಜಯಚಾಮರಾಜ ಒಡೆಯರ್ ವೃತ್ತ ಆಗಿದೆ. ಫೌಂಟೇನ್ ವೃತ್ತ, ರಾಮಸ್ವಾಮಿ ವೃತ್ತ, ಹೀಗೆ ಮೈಸೂರು ಅಲ್ಲಿನ ಭವ್ಯ ದ್ವಾರಗಳಿಗೂ ಕೂಡ ಹೆಸರುವಾಸಿ, ಅವುಗಳ ಇತಿಹಾಸ, ಹೀಗೆ ಪರಂಪರೆಯನ್ನು ಪುಟಗಳಲ್ಲಿ ಹಿಡಿದಿಡುವಂತಹ ಈ ಮೈಸೂರಿನ ಪರಂಪರೆಯ ಪುಟಗಳು ಪುಸ್ತಕ ಅಚ್ಚುಕಟ್ಟಾಗಿ ಮೂಡಿಬಂದಿದೆ. ಹಾಗೂ ನಿಮ್ಮನ್ನು ಹಾಗೆ ಒಮ್ಮೆ ಮೈಸೂರಿಗೆ ಕರ್ಕೊಂಡು ಹೋಗಿ ತರತ್ತೆ ನೀವು ಕುಳಿತಲ್ಲಿಂದಲೇ. ಇದನ್ನು ನೋಡಿ, ಇದನ್ನು ಓದಿ ಮತ್ತೊಮ್ಮೆ ಮೈಸೂರಿಗೆ ಹೋಗಬೇಕು, ಆ ಮೈಸೂರಿನ ಪರಂಪರೆಯನ್ನು ನೇರವಾಗಿ ಅನುಭವಿಸಬೇಕು ಅನ್ನುವಂಥ ಭಾವನೆ ಕೂಡ ನಮಗೆ ಮೂಡುತ್ತೆ.
ಅಭಿನಂದನೆಗಳು ಸಿರಿ ಅವ್ರಿಗೆ. ನಿಮ್ಮ ಬರವಣಿಗೆಯ ಸಿರಿ ಇನ್ನಷ್ಟು ವ್ಯಾಪಿಸಲಿ, ನಿಮಗೆ ಇನ್ನಷ್ಟು ಒಳ್ಳೆಯದಾಗಲಿ ಬರಹಗಾರ್ತಿಯಾಗಿ ಅಂತ ಹೇಳ್ತಾ ನಮ್ಮ ಇವತ್ತಿನ ಪುಸ್ತಕದ ಹುಳು ಕಾರ್ಯಕ್ರಮವನ್ನು ಇಲ್ಲೇ ಮುಗಿಸೋಣ. ಮುಂದಿನ ಸಂಚಿಕೆಯಲ್ಲಿ ಸಿಗ್ತೀನಿ. ನಮಸ್ಕಾರ.